ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಒಂದು ಜಾತಿಯ ಸೊಪ್ಪು. ಮಳೆಗಾಲಕ್ಕೆ ಎಷ್ಟು ಭೋಗವಾಗಿ ಬಂದಿದೆ ಈ ಸೊಪ್ಪು. ಇದರ ಹೆಸರು ಸಬ್ಬಸಿಗೆ, ಸಬ್ಬಾಕ್ಷಿ ಸೊಪ್ಪು ಅಂತ ಹೇಳ್ತಾರೆ. ಸಬ್ಬಸಿಗೆ ಸೊಪ್ಪು ಅಂತಲೂ ಕರೀತಾರೆ ಇದಕ್ಕೆ. ಇದನ್ನು ಹೆಚ್ಚಾಗಿ ಅಡುಗೆಗಳಲ್ಲಿ ರುಚಿಗೋಸ್ಕರ ಬಳಸ್ತಾರೆ. ಅಕ್ಕಿ ರೊಟ್ಟಿ ಇರಬಹುದು, ರಾಗಿ ರೊಟ್ಟಿ ಇರಬಹುದು. ಇವು ಉಪ್ಪಿಟ್ಟು ಮಾಡುವಾಗ, ಚಿತ್ರಾನ್ನ ಮಾಡುವಾಗ ಸಹ ಇದನ್ನು ಹಾಕಿದ್ರೆ ಬಹಳಷ್ಟು ರುಚಿಯಾಗುತ್ತೆ. ಹಾಗೆಯೇ ವಡೆ ಮಾಡಿದರೆ, ಕಡಲೆಬೇಳೆ ವಡೆಗೆ ತುಂಬ ಚೆನ್ನಾಗಿರುತ್ತೆ. ಇದು ವಿಶೇಷ ಸುವಾಸನೆ ಮತ್ತು ರುಚಿಯನ್ನು ಈ ಸೊಪ್ಪು ಕೊಡುತ್ತೆ. ಅಷ್ಟೇ ಅಲ್ಲ, ಬಾಣಂತಿಯರಿಗೆ ಹಾಲನ್ನು ಹೆಚ್ಚಿಸುವಂತಹ ಒಂದು ಪ್ರಕೃತಿ ಈ ಸೊಪ್ಪಿಗಿದೆ. ಹಾಗಾಗಿ ಬಾಣಂತಿಯರಿಗೆ ಈ ಸೊಪ್ಪನ್ನು ಹೆಚ್ಚಾಗಿ ಕೊಡ್ತಾರೆ ಸಾರನ್ನು ಮಾಡಿ. ನನಗಂತೂ ಸಬ್ಬಾಕ್ಷಿ ಚಿತ್ರಾನ್ನ ಅಥವಾ ಸಬ್ಬಸಿಗೆ ಚಿತ್ರಾನ್ನ ಅಂದರೆ ಬಹಳ ಇಷ್ಟ. ಇದಕ್ಕೆ ಸಬ್ಸಿಗೆ ಸೊಪ್ಪು ಅಂಥೇಳಿ ಇನ್ನೊಂದು ಹೆಸರಿಂದನೂ ಕರೀತಾರೆ. ಹೆಸರು ಕಾಳು ಮತ್ತು ಈ ಸೊಪ್ಪು ಸೇರಿಸ್ಬಿಟ್ಟು ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಹುರುಳಿಕಾಳು ಮತ್ತು ಈ ಸೊಪ್ಪು ಸೇರಿದ್ರೂ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಹುರುಳಿಕಾಯಿ ಮತ್ತು ಈ ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರು ಕಾಳು ಈ ಮೂರನ್ನು ಸೇರಿಸಿ ಬಸ್ಸಾರು ಮಾಡಿದ್ರೆ ಬಹಳ 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 ರುಚಿಯಾಗಿರುತ್ತೆ. ಹಾಗೆಯೇ ನೀವು ಪಡ್ಡನ್ನು ಮಾಡ್ತೀರಿ ಅಲ್ವಾ, ಆಗ ಈ ಸಬ್ಬಸಿಗೆ ಸೊಪ್ಪು ಹಾಕೋದನ್ನು ಮರಿಲೇಬೇಡಿ. ಸಬ್ಬಸಿಗೆ ಸೊಪ್ಪು ಇಲ್ಲದೆ ಹೋದರೆ ನೀವು ಪಡ್ಡು ಮಾಡಲೇಬೇಡಿ. ಅದು ಹಾಕಿದ್ರೇ ಅದಕ್ಕೆ ರುಚಿ. ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ತಿರೋ ಅದಕ್ಕೆ ಸರಿ ಸಮನಾಗಿ ಈ ಸಬ್ಬಸಿಗೆ ಸೊಪ್ಪನ್ನು ಹಾಕಿದ್ರೆ ಪಡ್ಡಿನ ರುಚಿ ದುಪ್ಪಟ್ಟಾಗತ್ತೆ. ಎಷ್ಟು ದಿನ ಯಾರೆಲ್ಲ ಈ ಸಬ್ಬಸಿಗೆ ಸೊಪ್ಪನ್ನು ಚಿತ್ರಾನ್ನಕ್ಕೆ, ಉಪ್ಪಿಟ್ಟಿಗೆ ಅಥವಾ ಪಡ್ಡಿಗೆ ಬಳಸಿಲ್ಲ ಅಂತ ಹೇಳಿದರೆ ಖಂಡಿತ ಇನ್ನು ಮುಂದೆ ಬಳಸಿ ಇದರ ರುಚಿಯನ್ನು ಸವಿಯಿರಿ. ನಮಸ್ಕಾರ.